ಸಿಡಿ ಕೇಸಲ್ಲಿ ಸಂತ್ರಸ್ತ ಯುವತಿಯ ವಿಚಾರಣೆ ನಡೀತಾ ಇದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಗೆ ಬರಲು ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ಅಂತೆಯೇ ಯುವತಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಿಡಿ ಕೇಸ್ನಲ್ಲಿ ಸಂತ್ರಸ್ತ ಯುವತಿಯ ವಿಚಾರಣೆ ಇವತ್ತು ಕೂಡ ನಡೀತಾ ಇದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಆಗ್ತಾ ಇರುವಂತದ್ದು. ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ದಾಖಲೆಗಳನ್ನ ನೀಡುವುದಾಗಿ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ಲು. ಈ ಕುರಿತಂತೆ ಇವತ್ತು ಎಸ್ಐಟಿಯಿಂದ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ನೀಡೋದಾಗಿ ಯುವತಿ ಹೇಳಿದ್ಲು. ಹೀಗಾಗಿ ಎಸ್ಐಟಿ ಇವತ್ತು ವಿಚಾರಣೆಗೆ ಕರೆದಿತ್ತು. ಯುವತಿ ವಾಟ್ಸ್ಆಪ್ ಚಾಟಿಂಗ್ ವಿಡಿಯೋ ದಾಖಲೆಯನ್ನ ಎಸ್ಐಟಿ ಕೇಳಿತ್ತು. ಮಾಜಿ ಸಚಿವ ಜಾರಕಿಹೊಳಿ ಜೊತೆ ನಡೆಸಿದ್ದ ಚಾಟಿಂಗ್ ಕುರಿತಂತೆ ದಾಖಲೆಗಳನ್ನ ಎಸ್ಐಟಿ ಕೇಳಿತ್ತು. ದಾಖಲೆಗಳನ್ನ ಕೊಡೋದಾಗಿ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ಲು. ಅಂತೆಯೇ ವಾಟ್ಸ್ಆಪ್ ಚಾಟಿಂಗ್ ಹಾಗೆ ವಿಡಿಯೋ ದಾಖಲೆಯನ್ನ ಎಸ್ಐಟಿ ಕೇಳಿತ್ತು. ಜಾರಕಿಹೊಳಿ ಅವರ ಜೊತೆ ಯುವತಿ ಮಾಡಿದಂತಹ ವಿಡಿಯೋ ಕಾಲ್ ಹಾಗೆ ವಾಟ್ಸ್ಆಪ್ ಚಾಟಿಂಗ್ ನ ದಾಖಲೆಗಳನ್ನ ಒದಗಿಸೋದಾಗಿ ಯುವತಿ ಹೇಳಿತ್ತು. ಎಲ್ಲಾ ದಾಖಲೆಗಳ ಜೊತೆ ಇವತ್ತು ವಿಚಾರಣೆಗೆ ಯುವತಿ ಹಾಜರಾಗಿದ್ದಾಳೆ. ಸಂತ್ರಸ್ತೆಯ ವಿಚಾರಣೆ ಮಾಡ್ತಿದ್ದಾರೆ ತನಿಖಾಧಿಕಾರಿ ಕವಿತಾ. ತನ್ನ ಬಳಿ ಇರುವ ದಾಖಲೆಗಳ ಬಗ್ಗೆ ಯುವತಿ ವಿವರಣೆಯನ್ನ ಕೊಡ್ತಾ ಇದ್ದಾಳೆ. ಇವತ್ತು ಕೂಡ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಸತತ 4 ಗಂಟೆಯಿಂದಲೂ ಕೂಡ ಯುವತಿಯ ವಿಚಾರಣೆ ಆಗ್ತಾ ಇರುವಂತದ್ದು. ಜಾರಕಿಹೊಳಿ ಅವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಯುವತಿ ಮಾಡಿದ್ಲು, ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಒದಗಿಸೋದಾಗಿ ಈ ಹಿಂದೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಯುವತಿ ಹೇಳಿದ್ಲು. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ಅಂತೆಯೇ ಇವತ್ತು ಕೂಡ ಯುವತಿ ವಿಚಾರಣೆಗೆ ಹಾಜರಾಗಿದ್ದಾಳೆ. ರಮೇಶ್ ಜಾರಕಿಹೊಳಿ ಅವರ ಜೊತೆ ನಡೆಸಿರುವಂತಹ ವಾಟ್ಸ್ಆಪ್ ಚಾಟಿಂಗ್ ವಿಡಿಯೋ, ಕೆಲವೊಂದು ವಿಡಿಯೋಗಳನ್ನ ಆಕೆ ಒದಗಿಸೋದಾಗಿ ಎಸ್ಐಟಿ ಮುಂದೆ ಹೇಳಿದ್ಲು. ಅಂತೆಯೇ ಇವತ್ತು ಕೂಡ ಆಕೆಯ ವಿಚಾರಣೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಯುವತಿ ಎಸ್ಐಟಿ ಅವರಿಗೆ ವಿಚಾರಣೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ತನಿಖಾಧಿಕಾರಿ ಕವಿತಾ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಸತತ 4 ಗಂಟೆಯಿಂದಲೂ ಕೂಡ ಯುವತಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಯುವತಿಯ ವಿಚಾರಣೆ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಈ ಹಿಂದೆ ಯುವತಿ ಏನೆಲ್ಲ ಆರೋಪಗಳನ್ನ ಮಾಡಿದ್ಲು, ಆರೋಪಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಎಸ್ಐಟಿ ಅವರು ಕೇಳಿದ್ರು. ಎಲ್ಲ ಕಡೆ ಬರ್ತಾರೆ. ಈಗ ಅದೇ ಮಾಧ್ಯಮಗಳಲ್ಲಿ ವರದಿಯಾದಂತ ಏನು ಯುವತಿ ಸ್ಟೇಟ್ಮೆಂಟ್ ಅನ್ನ ಉಲ್ಟಾ ಕೊಡ್ತಾ ಇದ್ದಾಳೆ, ಆಕೆ ವಿರುದ್ಧ ಆಗ್ಬಿಟ್ಟಿದ್ದಾಳೆ, ಆ ಕಿಂಗ್ ಪಿನ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಅಥವಾ ಇಲ್ಲೊಂದು ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ ಅಂತೇಳಿ ಎಸ್ಐಟಿ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅಂತೇಳಿ ಏನು ಮಾಧ್ಯಮಗಳಲ್ಲಿ ವರದಿ ಆಯಿತು. ಅದು ನಿಜವಾಗ್ಲೂ ನೋಡಿ ನನಗೂ ಮತ್ತೆ ಜಗದೀಶ್ ಅವ್ರಿಗೆ ಆಘಾತ ಆಯಿತು. ಸೊ ಇವತ್ತು ಬೆಳಗ್ಗೆ ಏಪ್ರಿಲ್ 1ನೇ ತಾರೀಕು ಮುಗ್ದೋದ್ರೂ ಕೂಡ ಈಗಲೇ ಏಪ್ರಿಲ್ ಫುಲ್ ಆಗಿರೋ ರೀತಿ ಆಯಿತು. ಸೊ ಯುವತಿ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನಾಗಲಿ ಅಥವಾ 164 ಸ್ಟೇಟ್ಮೆಂಟನ್ನಾಗಲಿ ಕೊಡೋದಕ್ಕೆ ಮುಂದಾಗಿಲ್ಲ. ಆಕೆಗೆ ಒಂದಷ್ಟು ತನಿಖಾಧಿಕಾರಿಗಳು ಈ ಮುಂಚೆನೇ ಹೇಳಿದ್ರು, ನಮಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾಟ್ಸಪ್ ಚಾಟ್ಗಳು ಮತ್ತು ನಿಮ್ಮ ನಡುವೆ ಇದ್ದಂಥ ಕಮ್ಯುನಿಕೇಷನ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಮಗೆ ಹಂಚ್ಕೊಬೇಕು ಅಂತ ಹೇಳಿದರು. ಆ ಮಾಹಿತಿಯನ್ನು ಒದಗಿಸೋದಕ್ಕೆ ನಮಗೆ ಇನ್ನೂ ಹೆಚ್ಚಿನ ಸಮಯಾವಕಾಶ ಬೇಕಾಗುತ್ತೆ ಅಂತೇಳಿ ಆಕೆನೇ ಖುದ್ದಾಗಿ ಇವತ್ತು ಬಂದು ತನಿಖಾಧಿಕಾರಿಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಇದರಲ್ಲಿ ಪ್ರಕರಣದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಯಾವುದೂ ಇಲ್ಲ. ಯುವತಿ ಸಂಪೂರ್ಣವಾಗಿ ತನಿಖಾಧಿಕಾರಿಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ತನಿಖಾಧಿಕಾರಿಗಳು ಕೂಡ ಈ ಪ್ರಕರಣವನ್ನು ಮುಂದುವರಿಸೋದಕ್ಕೆ ಏನೇನು ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು ಅದೆಲ್ಲ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಗ್ಯಾಪು ಇಲ್ಲ. ಆಕೆ ಹೇಳಿಕೆಯನ್ನು ಕೊಟ್ಟಿಲ್ಲ. ತನಿಖಾಧಿಕಾರಿಗಳಿಗೆ ಇವತ್ತು ಆಕೆ ಪತ್ರವನ್ನು ಕೂಡ ಕೊಟ್ಟಿದ್ದಾಳೆ. ನಾನು ಸ್ವಇಚ್ಛೆಯಿಂದ ಬಂದು ಒಂದಷ್ಟು ಮಾಹಿತಿಗಳನ್ನ ನಮ್ಮ ನಡುವೆ ಇದ್ದಂಥ ಕಮ್ಯುನಿಕೇಷನ್ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತೀನಿ ಅಂತೇಳಿ ತನಿಖಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಆಕೆಗೆ ಇವತ್ತಿನ ಈ ಸುದ್ದಿಯನ್ನು ನೋಡಿ ಸ್ವಲ್ಪ ಆಘಾತ ಆಗಿದೆ. ಯಾಕೆ ನನ್ನನ್ನು ಇಟ್ಕೊಂಡು ಈ ರೀತಿಯಾದಂಥ
ಸುಳ್ಳು ಕಪೋಲ ಕಲ್ಪಿತ ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದೀರಿ ಮಾಧ್ಯಮದವರು. ನಾನೇನಂತ ಹೇಳಿಕೆಯನ್ನು ಕೊಟ್ಟಿದ್ದೀನಿ? ನಾನು ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ ಇಲ್ಲಿ. ಆದರೂ ಕೂಡ ಮಾಧ್ಯಮಗಳಲ್ಲಿ ಈ ರೀತಿ ವರದಿ ಆಗ್ತಾ ಇದೆ ಅಂತ. ತನಿಖಾಧಿಕಾರಿಗಳು ಈಗ ಆಕೆ ಕೊಟ್ಟಿರುವಂತ ಪತ್ರ ಏನಂದ್ರೆ, ನಾನು ಹೆಚ್ಚಿನ ವಿವರವನ್ನು ಒದಗಿಸ್ತೀನಿ, ವಾಟ್ಸಪ್ ಮಾಹಿತಿಯನ್ನು ಒದಗಿಸ್ತೀನಿ, ಬೇರೆ ಬೇರೆ ನನ್ನ ಹತ್ರ ಇರುವಂತ ಏನ್ ನೀವು ತನಿಖೆಗೆ ಅವಕಾಶ ಏನ್ ಅಗತ್ಯ ಇದೆ ಅಂತ ಕೇಳಿದಿರಲ್ಲ, ಆ ಮಾಹಿತಿಯನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಕೇಳಿದರೆ, ಆ ಒದಗಿಸೋದಕ್ಕೆ ಸಮಯಾವಕಾಶವನ್ನ ನೀಡಿ ಅಂತ ಕೇಳ್ಕೊಂಡಿದ್ದಾರೆ ಇವತ್ತು. ಇನ್ನೊಂದು ಪ್ರಮುಖವಾಗಿ ಅಂದ್ರೆ ಪ್ರತಿ ಬಾರಿ ವಿಚಾರಣೆ ಬರೋ ಸಂದರ್ಭದಲ್ಲಿ ನಿಮ್ಮ ಜೊತೆ ಬರ್ತಿದ್ರು, ನಿಮ್ಮ ಅರಿವಿಗೆ ಇರ್ತಿತ್ತು. ಅಂದ್ರೆ ಇವತ್ತು ಆಕೆ ಸ್ವಇಚ್ಛೆಯಿಂದ ಬಂದಿದ್ದಾರೆ, ಒಬ್ಬೇ ಬಂದಿದ್ದಾರೆ ಪೊಲೀಸರ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲ. ಆಕೆ ಜೊತೆಗೆ ನಮ್ಮ ವಕೀಲರೊಬ್ರು ಇದ್ರು, ಅವ್ರ ಜೊತೆಗೆ ಬಂದಿರೋದು. ನಾವು ಬೆಳಗ್ಗೆ ಕೋರ್ಟಿನ ಬೇರೆ ನ್ಯಾಯಾಲಯದ ಕಲಾಪಗಳಿದ್ದಿದ್ರಿಂದ ನಾನು ಇಲ್ಲಿ ಬರಕ್ ಆಗಿರ್ಲಿಲ್ಲ. 1 ಗಂಟೆ ನಂತರ ಈ ಕಡೆ ಬಂದೆ ನಾನು. ನ್ಯಾಯಾಲಯದ ಬೇರೆ ಪ್ರಕರಣಗಳು ಇರ್ತವೆ, ಕೇವಲ ನಂಬಿ ಬೇರೆ ಪ್ರಕರಣಗಳು ಕೂಡ ಕೊಟ್ಟಿರ್ತಾರೆ. ಬರ್ಬೋದು, ಆಮೇಲೆ ಯಾರ ಮೇಲೆ ಡಿಪೆಂಡೆಂಟ್ ಇಲ್ಲ ಅಲ್ವಾ? ಆಮೇಲೆ ಇದು ಏನೋ ಡಿಪೆಂಡ್ ಆಗಿಲ್ಲ. ಪೋಷಕರ ಜೊತೆ ಆಕೆ ಮಾತಾಡಿದಾಳೆ, ಪೋಷಕರ ಜೊತೆ ಮಾತಾಡುವಾಗ ಮನಸ್ಸನ್ನು ಬದಲಾಯಿಸಿದಾಳೆ ಅನ್ನುವಂತ ವಿಚಾರಗಳು. ಈಗ ಪೋಷಕರ ಜೊತೆ ಮಾತಾಡಿದಾಳ ಇಲ್ವಾ? ಅಲ್ಲ, ಈಗ ಪೋಷಕರ ಜೊತೆಗೆ ಮಾತಾಡಿದ್ರು ಕೂಡ ಮನಸ್ಸು ಬದಲಾವಣೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದು 376 ನಾನ್ ಕಾಂಪೌಂಡಬಲ್. ತಕ್ಷಣ ನಾನು ಇವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ನಾಳೆನೇ ಮನಸ್ಸು ಬದಲಾಯಿಸ್ಕೊಂಡ್ಬಿಟ್ಟಿದೀನಿ, ಕೇಸ್ ವಾಪಸ್ ತಗೊಂಡ್ಬಿಡಿ ಅಂದ್ರೆ ಹೇಳಕ್ ಆಗೋದಿಲ್ಲ. ಚಾರ್ಜ್ ಶೀಟ್ ಹಾಕ್ಬೇಕು, ಪ್ರಕರಣದ ತನಿಖೆ ವಿಚಾರಣೆ ಮುಂದುವರಿಬೇಕು. ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದೆ, ಹೈಕೋರ್ಟ್ ಮಾನಿಟರ್ ಮಾಡ್ತಾ ಮನಸ್ಸು ಬದಲಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಈ ರೀತಿ ನನ್ನ ತೇಜೋವಧೆ ಆಗ್ತಾ ಇದೆ, ಯಾಕೆ ಈ ರೀತಿ ನನ್ನ ಈ ತರದೊಂದು ಪ್ರಕರಣದಲ್ಲಿ ಸಿಲುಕಿಸಲಾಗ್ತಾ ಇದೆ. ಆಕೆಗೆ ಆ ರೀತಿಯಾದಂತಹ ತನ್ನ ಪೋಷಕರಿರುವಂತ ಸಜ್ಜಿತ ಪರಿಸ್ಥಿತಿ ಆಗಿರ್ಬೋದು, ಆಕೆ ಸಮಾಜವನ್ನ ಎದುರಿಸುವಂತ ಪರಿಸ್ಥಿತಿ ಆಗಿರ್ಬೋದು. ಸೊ ಸಮಾಜವನ್ನ ಎದುರಿಸೋಕೆ ಹಿಂಜರಿಕೆ ಇರುತ್ತೆ, ಯಾರಿಗೇ ಆಗ್ಲಿ. ಸಮಾಜ ಏನ್ ಅನ್ಕೊಳ್ಳುತ್ತೆ ಅನ್ನೋದಷ್ಟೇ. ಅವಾಯ್ಡ್ ಮಾಡ್ತಿದ್ದಾರೆ ಕಳೆದ 3-4 ದಿನದಿಂದ ಅನ್ನುವಂತ ವಿಚಾರಗಳಿದೆ. ಯಾರನ್ನ ಅವಾಯ್ಡ್ ಮಾಡ್ತಿದ್ದಾರೆ? ತಮ್ಮ ವಕೀಲರನ್ನೇ, ಜಗದೀಶ್ ಅವ್ರನ್ನಾಗ್ಲಿ ಇಲ್ಲ, ಅದು ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋದು ಮಾಹಿತಿಗಳಿದೆ. ಈಗ ಇವತ್ತು ಭೇಟಿ ಆದ್ರಿ ಏನ್ ವಿಚಾರ ಅಂತ ಅಲ್ಲ, ನಿಮ್ಮ ಇದು ಪ್ರಶ್ನೆ ಇರ್ಬೋದು. ಇವತ್ತು ಯಾವುದೇ ರೀತಿಯಾದಂತ ಕಮ್ಯುನಿಕೇಶನ್ ಗ್ಯಾಪ್ ಏನಿಲ್ಲ. ಜಗದೀಶ್ ಅವರು ಕಳೆದ 4 ದಿವಸದಿಂದ ಅವ್ರ ನಿನ್ನೆ ಹುಟ್ಟುಹಬ್ಬ ಬೇರೆ ಇತ್ತು, ಬಿಸಿ ಇತ್ತು. ಸೊ ಆಮೇಲೆ ಈಕೆ ಇವತ್ತಿ ಸ್ವತಂತ್ರವಾಗಿದ್ದಾರೆ. ಆಮೇಲೆ ಈ ಪ್ರಕರಣದಲ್ಲಿ ಸರ್ಕಾರ SPPಗಳನ್ನ ಕೂಡ ನೇಮಕಾತಿ ಮಾಡಿದೆ, ತನಿಖಾಧಿಕಾರಿಗಳ ಇದ್ರೊಳಗೆ ಇದ್ದಾರೆ. ಆಮೇಲೆ ಪೊಲೀಸ್ ಕಣ್ಗಾವನಲ್ಲೇ ಇರೋದು. ಪೊಲೀಸರು ಆಕೆಗೆ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಆಕೆ 24 ಗಂಟೆ ಪೊಲೀಸರಿಗೆ ಅವೈಲೇಬಲ್ ಇದ್ದಾಳೆ. ಒಳಗೆ ಏನ್ ನಡೀತಿದೆ ಅನ್ನೋದನ್ನ ವಿಚಾರಣೆಗೆ ಹಾಜರಾದ ನಂತರ ಫೋನಲ್ಲಿ ಮಾತಾಡೋದಾಗ್ಲಿ, ಅಲ್ಲ, ವಿಚಾರಣೆ ನಂತರ ಫೋನಲ್ಲಿ ಮಾತಾಡೋದಲ್ಲ, ನಾನೇ ಖುದ್ದಾಗಿ ಆಕೆ ಜೊತೆಗೆ ಮಾತಾಡ್ಕೊಂಡ್ ಬಂದಿದ್ದೀನಿ. ಸೊ ಆಕೆ ಇದು ಶಾಕ್ ಅನ್ನ ವ್ಯಕ್ತಪಡಿಸಿದ್ರು. ಈ ರೀತಿ ಆಘಾತ ಆಗ್ತಿದೆ ನನಗೆ, ಯಾಕೆ ನಾನು ಹೇಳಿಕೆನ ಕೊಟ್ಟಿಲ್ಲ. ಇಲ್ಲ, ಅಪ್ಪ ಅಮ್ಮ ಬದಲಾವಣೆ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಈಗ ತಂದೆ ತಾಯಿ ಹೇಳಿರ್ತಾರೆ, ನಮ್ಮ ಇದನ್ನ ಕೂಡ ನೋಡು, ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ, ಇಲ್ಲಿ ಸಮಾಜಕ್ಕೆ ನಾವು ಉತ್ತರ ಕೊಡಬೇಕು, ಜನ ಏನ್ ಮಾತಾಡ್ಕೊಂತಾರೆ, ಏನಿದು ಪ್ರಕರಣ ಅಂತ ಹೇಳಿರ್ತಾರೆ. ಆಕೆ ಅದು ಮುಂಚೆಯಿಂದನೂ ತಂದೆ ತಾಯಿ ಜೊತೆ ಕನ್ವಿನ್ಸ್ ಮಾಡುವಂಥದ್ದು ಅವೆಲ್ಲ ಸಹಜವಾಗಿ ನಡೆಯುವಂತ ಪ್ರಕ್ರಿಯೆಗಳು. ಮೊದಲ ದಿನದ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ಯುವತಿಯಲ್ಲಿ ಬದಲಾವಣೆಗಳಾಗಿದೆಯಾ? ಹೇಳಿಕೆನೇ ಕೊಟ್ಟಿಲ್ಲ. ಯುವತಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಆಕೆ ಯಾವುದೇ ರೀತಿಯಾದಂತ ಮಾಧ್ಯಮಗಳು ವರದಿಯಾದಂತ ಹೇಳಿಕೆಯನ್ನಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನಾಗಿ SIT ಮುಂದೆ ಪ್ರಸ್ತಾಪ ಮಾಡಿಲ್ಲ. ಆಕೆ ಮುಂದೆ ಇದ್ದಂಥದ್ದು ತಾನು ಒಂದಷ್ಟು ಸಾಕ್ಷಿಗಳನ್ನ ಒದಗಿಸ್ಬೇಕಾಗುತ್ತೆ. ಆ ಸಾಕ್ಷಿಗಳು ಒದಗಿಸೋಕೆ ಈಗ ಆಕೆಯ ಮೊಬೈಲ್ ಫೋನ್ ಅನ್ನ ತಗೊಂಡ್ಬಂದು ಕೊಡ್ಬೇಕಾಗುತ್ತೆ ಹೆಚ್ಚಿನ ವಿಚಾರಣೆಗೆ. ಸೊ ಅದಕ್ಕೆ ಸಮಯಾವಕಾಶ ಕೇಳಿದ್ದಾರೆ. ಪ್ರಶ್ನೆ, ಮೊದಲನೇ ದಿನಕ್ಕೂ ಇವತ್ತಿನವರೆಗೂ ಆಕೆ ಸ್ಟ್ಯಾಂಡ್ ಹಾಗೆ ಇದೆಯಾ ಅಥವಾ ರಿಗ್ರೆಟ್ ಆಗ್ತಾ ಇದಾರ ಅಥವಾ ಬದಲಾವಣೆ ಮಾಡುವಂತ ಏನಾದ್ರೂ? ಈಗ ಆಕೆ ಜಗದೀಶ್ ಅವ್ರು ಹೇಳ್ದಂಗೆ ಆಕೆಯ ಇದರಲ್ಲಿ ಸ್ಟ್ಯಾಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಇನ್ನೂ ಹೆಚ್ಚಿನ ಇದರಿಂದ ಶಕ್ತಿಯುತವಾಗಿದ್ದಾಳೆ, ಹೆಚ್ಚು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದಾಳೆ. ಯಾವುದೇ ಬದಲಾವಣೆ ಇಲ್ಲ. ಆಕೆ ಸ್ಟ್ಯಾಂಡ್ ಅಲ್ಲಿ ಫರ್ಮ್ ಆಗಿದ್ದಾಳೆ. ವಿಚಾರಣೆ ಇಲ್ಲ. ಈಗ ಆಕೆ ಪತ್ರವನ್ನ ಕೊಟ್ಟಿದ್ದಾಳೆ, ನನಗೆ ಸಮಯಾವಕಾಶ ಬೇಕು, ಸಮಯಾವಕಾಶ ಕೊಟ್ಟ ನಂತರ ನಾನು ಮಾಹಿತಿಗಳನ್ನ ಒದಗಿಸ್ತೀನಿ ಅಂತ ಕೊಟ್ಟು 2 ದಿವಸಗಳ ಸಮಯಾವಕಾಶ ಕೇಳಿದೆ. ಇಲ್ಲ,
ಯುವತಿ ಕಡೆಯಿಂದ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿಸೋದಕ್ಕೆ ನಮಗೆ ಕೆಲವೊಂದು ಅಡೆತಡೆಗಳಿದಾವೆ. ಯಾಕೆಂದ್ರೆ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದೆ. ನಾವೇ ಆಕೆಯ ಪರವಾಗಿ ಇಂಜಂಕ್ಷನ್ ಆರ್ಡರ್ನ ಕೂಡ ಇವತ್ತು ನ್ಯಾಯಾಲಯದಲ್ಲಿ ಹಾಕಿದೀವಿ. ಆ ಇಂಜಂಕ್ಷನ್ ಮಾಧ್ಯಮಗಳ ವರದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ಪರವಾಗಿ ಅಥವಾ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಸುದ್ದಿಗಳನ್ನ ಪ್ರಸಾರ ಮಾಡಬಾರ್ದು ಅಂತ ಆಕೆ ಮಾಧ್ಯಮ ಇಂಜಂಕ್ಷನ್ಗೆ ನಿರ್ಬಂಧಕಾಜ್ಞೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾಳೆ. ಸೊ ಅದೆಲ್ಲ ಇರೋದ್ರಿಂದ ಆಕೆಗೆ ಸದ್ಯದ ಪರಿಸ್ಥಿತಿನಲ್ಲಿ ಹೈಕೋರ್ಟ್ ಮಾನಿಟರ್, ಅದು ರೇಪ್ ವಿಕ್ಟಿಮ್ ಆಗಿರೋದ್ರಿಂದ, ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಹೊರಗಡೆ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಮುಂಚೆ ಮಾಧ್ಯಮಗಳಿಗೆ ಬೇರೆ ರೀತಿಯಾದಂಥ ರೀತಿಯಲ್ಲಿ ನಿಮ್ಮ ಜೊತೆಗೆ ಸಂಪರ್ಕ ಮಾಡಿದ್ಲು. ಮಾಧ್ಯಮಗಳಿಗೆ ಆಕೆ ನಿಜವಾಗ್ಲೂ ಋಣಿಯಾಗಿದ್ದಾಳೆ. ನೀವು ಕೊಟ್ಟಂಥ ಬೆಂಬಲಕ್ಕೆ ಆಕೆ ಆಭಾರಿಯಾಗಿದ್ದಾಳೆ. ಅದನ್ನು ಹೊರತುಪಡಿಸಿ ಈಗ ಈ ಪ್ರಕರಣ ಈಗ ಪೊಲೀಸರು ವಿಚಾರಣೆಯಲ್ಲಿದೆ, ನ್ಯಾಯಾಲಯದ ಸುಪರ್ದಿ ಒಳಗಡೆ ಇದೆ. ಆ ಕಾರಣದಿಂದ ಹೆಚ್ಚಿನ ಮಾಹಿತಿಯನ್ನು ನ್ಯಾಯಾಲಯ ಮಾನಿಟರ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಮುಖಾಂತರ ಆಗಲಿ ಅಥವಾ ಬೇರೆ ಯಾವುದೇ ಮಾರ್ಗದಲ್ಲಾಗಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋದಿಲ್ಲ. ಥ್ಯಾಂಕ್ ಯು. ಸೊ ಇಷ್ಟೊತ್ತು ಯುವತಿ ಪರ ವಕೀಲರ ಮಾತನಾಡಿದ್ರು. ಸೂರ್ಯ ಮುಕುಂದರಾಜ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಬೆಳಗ್ಗಿನಿಂದಲೂ ಕೂಡ ಮಾಧ್ಯಮಗಳಲ್ಲಿ ಹಲವಾರು ವಿಚಾರಗಳು ಹರಿದಾಡ್ತಾ ಇದೆ, ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯುವತಿ ಕೇವಲ ಸಾಕ್ಷ್ಯಾಧಾರಗಳನ್ನ ಒದಗಿಸೋದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾಳೆ ಅಷ್ಟೇ, ಆದ್ರೆ SITಯಿಂದ ಇವತ್ತು ಯಾವುದೇ ವಿಚಾರಣೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.